ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇದು ಓರ್ವ IAS ಅಧಿಕಾರಿಯ ಲೈಫ್ನ ಕತೆ. 3 ಜನರನ್ನ IAS ಅಧಿಕಾರಿ ಮದುವೆಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಆ 3 ಜನ ಪತ್ನಿಯರು ಕೂಡ IAS ಅಧಿಕಾರಿಗಳೇ. 2 ಡಿವೋರ್ಸ್ ಆಗಿದೆ. ಈಗ 3ನೇ ಮದುವೆಯಾಗಿದ್ದಾರೆ ಮೊನ್ನೆ. ಆ 3ನೇ ಪತ್ನಿ ಕೂಡ IAS ಆಫೀಸರ್. IAS ಅಧಿಕಾರಿಯ 3ನೇ ಮದುವೆ. IAS ಅಧಿಕಾರಿಯ ಹೆಸರು ಅವಿಪ್ರಸಾದ್ ಅಂತ ಹೇಳಿ. ಒಬ್ಬರ ಹಿಂದೆ ಮತ್ತೊಬ್ಬರಂತೆ 3 ಜನರನ್ನ ಮದುವೆಯಾಗಿದ್ದಾರೆ. ಅಂದ್ರೆ ಒಂದು ಡಿವೋರ್ಸ್ ಆಗಿ ಮತ್ತೊಂದು ಡಿವೋರ್ಸ್ ಆಗಿ ಇನ್ನೊಂದು. ಈ IAS ಆಫೀಸರ್ನ ಮದುವೆ ಸದ್ಯ ಉತ್ತರ ಪ್ರದೇಶದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ದೇಶಾದ್ಯಂತ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ನೀವು ಗಮನಿಸ್ತಾ ಇರುವಂತಹ ಈ ಫೋಟೋ, ಇದು 3ನೇ ಮದುವೆ. ಇದು ಫೆಬ್ರವರಿ 11ನೇ ತಾರೀಕು 3ನೇ ಮದುವೆ ಆಯಿತು. ಆ 3ನೇ ಮದುವೆನಲ್ಲಿ ಎಷ್ಟು ಗ್ರ್ಯಾಂಡ್ ಆಗಿ, ಮೊದಲ ಮದುವೆ ಎಷ್ಟು ಗ್ರ್ಯಾಂಡ್ ಆಗಿ ನಡೆಯುತ್ತೋ ಅಷ್ಟೇ ಗ್ರ್ಯಾಂಡ್ ಆಗಿ IAS ಆಫೀಸರ್ ಆಗಿರುವಂತಹ ಅವಿಪ್ರಸಾದ್ ಅವರ 3ನೇ ಮದುವೆ ನಡೆದಿದೆ. ಎಲ್ಲ ಅಧಿಕಾರಿಗಳು, ಸಹೋದ್ಯೋಗಿಗಳು, ಕುಟುಂಬಸ್ಥರ ಸಮ್ಮುಖದಲ್ಲಿ ಗ್ರ್ಯಾಂಡ್ ಆಗಿ ಅವಿಪ್ರಸಾದ್ ಮದುವೆಯಾಗಿದ್ದಾರೆ. ಫೋಟೋಸ್ ಗಮನಿಸ್ತಾ ಇದ್ದೀರಿ. ಮೊದಲ ಫೋಟೋ ಅವಿಪ್ರಸಾದ್ ಅವರದ್ದು. 3 ಮದುವೆಯಾಗಿ ಸದ್ಯ ಸುದ್ದಿಯಲ್ಲಿರುವಂತಹ ಅಧಿಕಾರಿ. 3 ಜನ IAS ಆಫೀಸರ್ನ ಮದುವೆಯಾಗಿ ಸುದ್ದಿಯಲ್ಲಿರುವಂತಹ ಅಧಿಕಾರಿ ಅಂತ ಹೇಳಿದ್ರೆ ಬಹುಶಃ ಸರಿ ಅಂತ ಅನ್ಸುತ್ತೆ. ಮೊದಲ ಪತ್ನಿ ರಿಜು ಬಾಫ್ನಾ, ಈಕೆ ಕೂಡ IAS ಅಧಿಕಾರಿ. 2ನೇ ಪತ್ನಿಯ ಫೋಟೋ ಗಮನಿಸ್ತಾ ಇದ್ದೀರಿ, ಮಿಶಾ ಸಿಂಗ್, ಈಕೆ ಕೂಡ IAS ಅಧಿಕಾರಿ. ಈಗ 3ನೇ ಮದುವೆಯಾಗಿದ್ದಾರೆ. ಅಂಕಿತಾ ಧಕ್ರೆ, ಈಕೆ ಕೂಡ IAS ಅಧಿಕಾರಿ. ಈಗ ಮದುವೆಯಾಗೋದಕ್ಕೆ ಹೆಣ್ಣೆ ಸಿಗೋದಿಲ್ಲ. ಅದರಲ್ಲೂ ಡಿವೋರ್ಸಿ, 1 ಮದುವೆಯಾಗಿದೆ, 2 ಮದುವೆಯಾಗಿದೆ ಅಂತಂದ್ರೆ ಹೆಣ್ಮಕ್ಳು ಮದುವೆಗೆ ಒಪ್ಪೋದೇ ಇಲ್ಲ. ಅಂಥದ್ರಲ್ಲಿ ಈ ಅಧಿಕಾರಿ ಮದುವೆಯಾಗಿರೋದು 3 ಜನ IAS ಅಧಿಕಾರಿಗಳನ್ನ. ಮೊದಲ ಮದುವೆಯ ಕಥೆಯನ್ನ ನೋಡ್ತಾ ಹೋಗೋಣ. ಅವಿಪ್ರಸಾದ್ ಮೊದಲ ಮದುವೆಯಾಗಿದ್ದು 2014ರಲ್ಲಿ. 2014ರಲ್ಲಿ IAS ಅಧಿಕಾರಿಯಾಗಿರುವಂತಹ ರಿಜು ಬಾಫ್ನಾ ಜೊತೆ ಅವಿಪ್ರಸಾದ್ ಮದುವೆಯಾಗುತ್ತೆ. 2014ರ ಬ್ಯಾಚ್ನ IAS ಅಧಿಕಾರಿಯಾಗಿದ್ರು ಈ ರಿಜು ಬಾಫ್ನಾ. ಆದರೆ ಈ ಸಂಬಂಧ ಹೆಚ್ಚು ದಿನಗಳ ಕಾಲ ಉಳಿಲಿಲ್ಲ. ಆ ನಂತರ ಇಬ್ಬರ ವಿಚ್ಛೇದನ ಆಗುತ್ತೆ. ಸದ್ಯ ರಿಜು ಬಾಫ್ನಾ ಶಾಜಾಪುರ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ, ಜಿಲ್ಲಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈಕೆ ಅವಿಪ್ರಸಾದ್ ಅವರ ಮೊದಲ ಪತ್ನಿ, IAS ಆಫೀಸರ್. ಅದಾದ ನಂತರ 2ನೇ ಮದುವೆಯ ಕತೆ. IAS ಅಧಿಕಾರಿ ಮಿಶಾ ಸಿಂಗ್ ಜೊತೆ ಅವಿಪ್ರಸಾದ್ ಅವರ 2ನೇ ಮದುವೆಯಾಗುತ್ತೆ. 2016ರ ಬ್ಯಾಚ್ನ IAS ಅಧಿಕಾರಿ ಈ ಮಿಶಾ ಸಿಂಗ್ ಜೊತೆ ಸುಮಾರು 4 ವರ್ಷಗಳ ಕಾಲ ಇವರ ವೈವಾಹಿಕ ಜೀವನ ನಡೆಯುತ್ತೆ. ಆನಂತರ IAS ಅಧಿಕಾರಿ ಮಿಶಾ ಸಿಂಗ್ಗೆ ಡಿವೋರ್ಸ್ ಕೊಡ್ತಾರೆ IAS ಅವಿಪ್ರಸಾದ್. ಮಿಶಾ ಸಿಂಗ್ ಸದ್ಯ ರತ್ಲಂ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಈಕೆ IAS ಅವಿಪ್ರಸಾದ್ ಅವರ 2ನೇ ಪತ್ನಿ. ಈಗ 3ನೇ ಮದುವೆ ಆಗಿದೆ. ಮೊನ್ನೆ ಫೆಬ್ರವರಿ 11ನೇ ತಾರೀಕು ಅವಿಪ್ರಸಾದ್ ಅವರ 3ನೇ ಮದುವೆಯಾಗಿರೋದು. ಈಗ ಮದುವೆಯಾಗಿರೋದು ಇವರು 2017ರ ಬ್ಯಾಚ್ನ IAS ಅಧಿಕಾರಿಯಾಗಿರುವಂತಹ ಅಂಕಿತಾ ಧಕ್ರೆ ಅವರನ್ನ. ರಾಜ್ಯ ಸಚಿವಾಲಯದ ಉಪ ಕಾರ್ಯದರ್ಶಿಯಾಗಿ IAS ಅಂಕಿತಾ ಧಕ್ರೆ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಫೆಬ್ರವರಿ 11ನೇ ತಾರೀಕು ಕೊನೋದಲ್ಲಿರುವಂತಹ ಹೋಟೆಲ್ ಒಂದರಲ್ಲಿ 3ನೇ ಮದುವೆ ಬಹಳ ಅದ್ದೂರಿಯಾಗಿ ನಡೆದಿದೆ. ಇಷ್ಟಕ್ಕೂ ಯಾರು ಈ ಲಕ್ಕಿ ಮ್ಯಾನ್ ಅವಿಪ್ರಸಾದ್? 2013ರಲ್ಲಿ ಇವರು UPSCಯನ್ನ ಪಾಸ್ ಮಾಡಿದ್ರು. UPSC ಸಿವಿಲ್ ಸರ್ವಿಸಸ್ಗೆ ಸೇರ್ಪಡೆಯಾಗಿದ್ರು. 2014ರ ಬ್ಯಾಚ್ನ IAS ಅಧಿಕಾರಿ ಈ ಅವಿಪ್ರಸಾದ್. 2014ರಲ್ಲಿ UP ಕೇಡರ್ನ IAS ಅಧಿಕಾರಿಯಾಗಿ ಆಯ್ಕೆಯಾಗ್ತಾರೆ. ಉತ್ತರ ಪ್ರದೇಶದ ಹಲವೆಡೆ ಜಿಲ್ಲಾ ಪಂಚಾಯತ್ CEO ಆಗಿ, ಕಲೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸದ್ಯ ಮಧ್ಯಪ್ರದೇಶದ ಉದ್ಯೋಗ ಖಾತ್ರಿ ಮಂಡಳಿಯ CEO ಆಗಿ ಅವಿಪ್ರಸಾದ್ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸದ್ಯ 3 ಜನ IAS ಅಧಿಕಾರಿಗಳನ್ನ ಮದುವೆಯಾಗಿರುವಂತಹ ಈ ಅವಿಪ್ರಸಾದ್ ಅವರ ಸ್ಟೋರಿ ದೇಶಾದ್ಯಂತ ಚರ್ಚೆಯಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.